ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ನಂತರ ಇದೀಗ ಸಂತೋಷ್ ಲಾಡ್ ಕೂಡ ಲೇವಡಿ ಮಾಡಿದ್ದಾರೆ. ಅವರಿಬ್ಬರಿಗೊಂದು ಪ್ರಶ್ನೆ ಇದೆ, ಯಾರನ್ನ, ಯಾವ ಜಾತಿಯವನನ್ನು ಎಲ್ಲಿಗೆ ಬೇಕಿದ್ದರು, ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ನಾವು ಕರ್ಕೊಂಡು ಹೋಗ್ತೀವಿ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸಂತೋಷ್ ಲಾಡ್ ಅವರು ಬೇಕಿದ್ರೆ ಜಮೀರ್ ಅಹಮದ್ ಖಾನ್ ಅವರ ಹೆಲ್ಪ್ ತಗೊಳ್ಳಿ, ನೀವು ಮೆಕ್ಕಾಗೆ ಹೋಗ್ಬಿಟ್ಟು ಒಂದು ಸೆಲ್ಫಿ ತೆಗೆದು ತೋರಿಸ್ರಪ್ಪ ನಮಗೆ ನೀವಲ್ಲಿ ಹೋಗಿದ್ದೀರಿ ಅಂತೇಳಿ. ಜಸ್ಟ್ ಹೋಗಿ ಬನ್ನಿ, ಒಳಗೆ ಹೋಗೋದು ಬೇಡ, ಜಸ್ಟ್ ಅಲ್ಲಿಗೆ ಹೋಗಿ ಬನ್ನಿ, ನೀವು ಒಂದು ಸೆಲ್ಫಿಯಲ್ಲಿ ತೋರಿಸಿ ನಾವು ಇಲ್ಲಿದ್ದೀವಿ ಅಂತೇಳಿ, ಆಮೇಲೆ ಮಾತಾಡೋಣ. ಓಕೆ, ಇದೀಗ ಸೂಪರ್ 3 ಶುರುವಾಗ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಸೂಪರ್ 3 ಹಲ್ಚಲ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಕೋಟಿ ರಿಲೀಸ್ ಅರ್ಧಕ್ಕೆ ನಿಂತಿದ್ದ ಕೆಲಸ ಮತ್ತೆ ಶುರುವಾಗಿದೆ. ಸೂಪರ್ 3 ಹೇಗೆ ಕೆಲಸವನ್ನು ಶುರು ಮಾಡಿಸುತ್ತೆ? 19 ಕೋಟಿ ರೂಪಾಯಿ ವೆಚ್ಚದ ಕೆಲಸ ಅರ್ಧಕ್ಕೆ ನಿಂತೋಗಿತ್ತು. ಯಾವಾಗ ಸೂಪರ್ 3 ಅದನ್ನು ಭಾಳ ಜೋರಾಗಿ ತಗೊಳ್ತು, ಈಗ ಮತ್ತೆ ಶುರುವಾಗಿದೆ ಕೆಲಸ. ಅರ್ಧಕ್ಕೆ ನಿಂತಿದ್ದ ಕೆಲಸ ಮತ್ತೆ ಶುರುವಾಗಿದೆ. ಸರ್ಕಾರದ ಮಟ್ಟದಲ್ಲಿ ಸೂಪರ್ 3 ಸಖತ್ ಹಲ್ಚಲನ ಮಾಡ್ತಾ ಇದೆ. ಎಲ್ಲಿ ಇದು? ಬನ್ನಿ, ಇದು ಒಂದು ಬ್ರಿಡ್ಜ್ ಕತೆ. ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಸೇತುವೆ ಕಾಮಗಾರಿ ಶುರು ಮಾಡಿದ್ರು. ನೋಡಿ, ನಾವು ಇಂಥ ಸ್ಟೋರಿಯನ್ನು ಕೂಡ ಬಿಡಲಿಲ್ಲ. ನೋಡಿ ವೀಕ್ಷಕರೇ, ನಾವು ಈ ಮೈಕ್ರೋ ಫಿನಾನ್ಸ್ ಅಂದರೆ ಅಪ್ರಾಮಾಣಿಕವಾಗಿ ನಡೆಸ್ತಾ ಇರುವಂಥ ಮೈಕ್ರೋ ಫಿನಾನ್ಸ್ ವಿರುದ್ಧ ಹೋರಾಟ ಮಾಡಿದ್ವಿ. ಇದೀಗ ಸುಗ್ರೀವಾಜ್ಞೆ ಬರ್ತಾ ಇದೆ ಅದಕ್ಕೆ. ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಟ್ಯಾಂಕ್, ಅದು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಿತ್ತು, ಅದಕ್ಕೆ ಸರಿಯಾದ ಗೌರವ ಸಿಕ್ಕಿರಲಿಲ್ಲ, ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ, ಅದಕ್ಕೆ ಈಗ ಗೌರವ ಸಿಕ್ಕಿದೆ. ಈಗ ಒಂದು ಬ್ರಿಡ್ಜ್ ಮುರಿದು ಹೋಗಿತ್ತು, ಇಲ್ಲಿ ಏನೆಲ್ಲ ಅವಾಂತರಗಳಾಗಿತ್ತು, ನಿಂತು ಹೋಗಿತ್ತು, ಯಾರು ಕೇಳೋರು ಇರಲಿಲ್ಲ. ಯಾವಾಗ ಸೂಪರ್ 3 ಗುಮ್ಮೋದಕ್ಕೆ ಶುರುವಾಯಿತೋ 19 ಕೋಟಿ ರೂಪಾಯಿಯಲ್ಲಿ ಅರ್ಧಕ್ಕೆ ನಿಂತಿದ್ದ ಕೆಲಸ ಇದೀಗ ಮತ್ತೆ ಶುರುವಾಗಿದೆ. ದೊಡ್ಡ ಸೇತುವೆ ಕಾಮಗಾರಿ ಶುರು ಮಾಡಿದ್ರು 19 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆದರೆ ಅರ್ಧಂಬರ್ಧ ಕಾಮಗಾರಿ ಮಾಡಿ ಗುತ್ತಿಗೆದಾರ ಜೂಟಾಗಿದ್ದ. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಆದಮೇಲೆ ಅದೆಂಥ ಇಂಪ್ಯಾಕ್ಟ್ ಆಗಿದೆ ಇಲ್ಲಿದೆ ನೋಡಿ, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ದಿನಾಂಕ ಸೆಪ್ಟೆಂಬರ್ 25, 2024. ಸಮಯ ಮಧ್ಯಾಹ್ನ 12:15. ಅರ್ಧಂಬರ್ಧ ಮಾಡಿದ್ರು ಸೇತುವೆ ಕಾಮಗಾರಿ. ಕಾರವಾರದ ಕೆರವಡಿ ಮತ್ತು ಉಳಗ ಗ್ರಾಮದ ಕಾಳಿ ನದಿಗೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಯಾಕಂದ್ರೆ ಈ ನದಿಯನ್ನ ದಾಟಲು ಕಳೆದ ಹಲವು ವರ್ಷಗಳಿಂದ ಜನರು ಪರದಾಡ್ತಿದ್ರು. ತಮಗೊಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಈ ಭಾಗದ ಜನ ಸರ್ಕಾರಕ್ಕೆ ಮನವಿ ಮಾಡಿದ್ರು. 2014ರಲ್ಲಿ ಸೇತುವೆ ಮಂಜೂರಾಗಿತ್ತು. 8 ವರ್ಷಗಳ ಹಿಂದೆ ಸುಮಾರು 25 ಕೋಟಿ ರು ವೆಚ್ಚದಲ್ಲಿ 300 ಮೀಟರ್ ಉದ್ದದ ಸೇತುವೆ ಕಾಮಗಾರಿ ಆರಂಭವಾಗಿತ್ತು. ಆದರೆ ಸೇತುವೆ ಗುತ್ತಿಗೆ ಪಡೆದ DRN ಕಂಪನಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಜೂಟ್ ಆಗಿತ್ತು. ಇದರಿಂದ ಜನ ಮತ್ತೆ ಯಾವಾಗ ಕಾಮಗಾರಿ ಶುರುವಾಗುತ್ತೆ ಅಂತ ಕಾಯ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. 2014ರಲ್ಲಿ 25 ಕೋಟಿ ಮಂಜೂರಾಗಿದೆ. 25 ಕೋಟಿ ಅರ್ಧಂಬರ್ಧ ಮಾಡಿ ಓಡೋಗ್ಬಿಟ್ಟಿದ್ದಾರೆ. ನೀವು ಯಾವತ್ತಾದರೂ ಮಾತಾಡಿದ್ರೆ, ಯಾವನಾದರೂ ಒಂದು MLA MP ಕಾಲ್ ಹಿಡಿದು ಕೇಳಿದ್ರ ಯಾಕಾಗಿಲ್ಲ ಅಂತೇಳಿ? ಅನೇಕರು ನಮಗೆ ಪ್ರಶ್ನೆ ಮಾಡ್ತಾರೆ. ಗುಡ್, ಮಾಡಬೇಕು. ಈ ಮಾಧ್ಯಮದಲ್ಲಿ ಅವರು ಇದನ್ನು ಯಾಕೆ ರೈಸ್ ಮಾಡಲ್ಲ? ಓಕೆ, ಮಾಧ್ಯಮಕ್ಕೆ ಮಾತ್ರ ರೈಸ್ ಮಾಡೋ ಜವಾಬ್ದಾರಿ ಇರೋದು, ಅಲ್ಲಿ ಜನ ಓಟ್ ಹಾಕಿದವರಿಗೆ ರೈಸ್ ಮಾಡೋ ಜವಾಬ್ದಾರಿ ಇಲ್ವಾ? 25 ಕೋಟಿ ಬಂದಿದೆ ಸರ್. 2014ರಲ್ಲಿ ರಿಲೀಸ್ ಆಗಿದೆ. 300 ಮೀಟರ್ ಉದ್ದದ ಸೇತುವೆ ಕಾಮಗಾರಿ ಸ್ಥಗಿತಗೊಂಡಿದೆ. ಎಲ್ಲಿ ಹೋಯ್ತು ದುಡ್ಡು ಅಂತ ನಾನು ಕೇಳ್ತಿರೋದು. 300 ಮೀಟರ್ ಮಾಡಿದ್ದಕ್ಕೆ 25 ಕೋಟಿ ಖರ್ಚಾಯ್ತಾ? ಆ ಮಂಜೂರಾದ ದುಡ್ಡು ಎಲ್ಲಿ ಹೋಯ್ತು? ಯಾರು ಕೇಳಬೇಕು? ಈ ಹಿಂದೆ ಈ ಸ್ಥಳದಲ್ಲಿ ದೋಣಿ ದುರಂತದಿಂದಾಗಿ 7 ಮಂದಿ ಸಾವನ್ನಪ್ಪಿದ್ರು. ಈ ನಡುವೆ ಬಾರ್ಜ್ಗಳ ಮೂಲಕ ಜನರು ಮತ್ತು ದ್ವಿಚಕ್ರ ವಾಹನಗಳು ದಾಟುತ್ತಿದ್ವು. ದೇವಳಮಕ್ಕಿ ಭಾಗದ ನೂರಾರು ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಉಳಗಕ್ಕೆ ತೆರಳುತ್ತಾರೆ. ಅಲ್ಲದೆ ಉಳಗ ಕಡೆಯಿಂದ ನೂರಾರು ಜನರು ಕೈಗಾಗಿ ಉದ್ಯೋಗಕ್ಕಾಗಿ ತೆರಳುತ್ತಾರೆ. ಮಳೆಗಾಲದ ಸಂದರ್ಭದಲ್ಲಿ ಕಾದ್ರಾ ಅಣೆಕಟ್ಟಿನಿಂದ ನೀರು ಹೊರಗೆ ಬಿಟ್ಟಾಗ ಕಾಳಿ ನದಿಯಲ್ಲಿ ಪ್ರವಾಹ ಬರುತ್ತದೆ. ಆಗ ಜನ ಬಾರ್ಜ್ ಮೂಲಕ ನದಿ ದಾಟೋಕ್ಕೂ ಕೂಡ ಭಯ ಪಡ್ತಾರೆ. ಆದರೆ ಸೇತುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದರಿಂದ ಜನರಿಗೆ ಸಂಕಷ್ಟ ಎದುರಾಗಿತ್ತು. ವರದಿಗೆ ಸ್ಪಂದಿಸಿದ ಶಾಸಕ ಸತೀಶ್ ಸೈಲ್. ಅವತ್ತು ಸೂಪರ್ 3ಗೆ ಶಾಸಕ ಸತೀಶ್ ಸೈಲ್ ಸ್ಪಂದಿಸಿದ್ರು. ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗ ಕಾಮಗಾರಿ ಆರಂಭಿಸೋ ಭರವಸೆ ನೀಡಿದ್ರು. ಅಲ್ಲ, ಈಗ ಏನಾಗಿದೆ ಅದರದ್ದು, ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಇವರು ಯಾರು ನಮ್ಮ ಚೀಫ್ ಇಂಜಿನಿಯರ್ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ. ಅವರಿಗೆ ಲಾಸ್ಟ್ 15th ಇಸ್ ದ ಲಾಸ್ಟ್ ಡೆಡ್ ಮಾರ್ಕ್. ಓಕೆ 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 October 15th ಇಫ್ ದೇ ಆರ್ ನಾಟ್ ವರ್ಕಿಂಗ್ ದೆನ್ ನಾವು ಬೇರೆಯವ್ರಿಗೆ ಕೊಡ್ಕೊಂಡ ಕೆಲಸ ಮಾಡ್ತಾ ಇದ್ದೇವೆ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಯು ಟೇಕ್ ಇಟ್ ಇನ್ ಗ್ರಾಂಟ್ ದಟ್ ವಿ ವಿಲ್ ಡೂ ದಿಸ್. ಆರ್ ಕನ್ನಡ ತಾವು ಎಲ್ಲೂ ಹೋದರೂ ಬಿಡುವುದಿಲ್ಲ ನಮ್ಮನ್ನು. ಇವತ್ತು ಪ್ರಾಮಿಸ್ ಮಾಡ್ತೇನೆ, ವಿದಿನ್ 1 year
ಈ ಕೆಲಸ ಆಗೇ ಆಗ್ತದೆ. 19 ಕೋಟಿ ರಿಲೀಸ್, ಕಾಮಗಾರಿ ಆರಂಭ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಸರ್ಕಾರ 19 ಕೋಟಿ ರು ಹಣ ರಿಲೀಸ್ ಮಾಡಿದೆ. ಇದೀಗ ಮತ್ತೆ ಸೇತುವೆ ಕಾಮಗಾರಿ ಆರಂಭವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ವಾಹಿನಿಯ ಸುದ್ದಿ ಪ್ರಸಾರದಿಂದಾಗಿ ಶಾಸಕ ಸತೀಶ್ ಸೇಲ್ ಆಸಕ್ತಿ ತೆಗೆದುಕೊಂಡು ಕಾಮಗಾರಿ ಆರಂಭಿಸಿದ್ದಾರೆ. ಅಲ್ಲದೆ ಇನ್ನು 6 ತಿಂಗಳೊಳಗೆ ಸೇತುವೆ ಕಾಮಗಾರಿ ಪೂರ್ಣಗೊಳಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವೇ ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯ. ಈಗಾಗಲೇ ಸೇತುವೆ ಕಾಮಗಾರಿ ಶುರುವಾಗಿದೆ. ಕೆಲವೇ ತಿಂಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಿ ಜನರಿಗೆ ಅನುಕೂಲ ಆಗಲಿದೆ ಅಂತ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ. ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಆರ್ ಕನ್ನಡ ನನ್ನನ್ನು ಒಂದು 2-3 ತಿಂಗಳ ಹಿಂದೆ ಶಿರೂರು ಘಟನೆ ನಡೆದಾಗ ಒಂದು ಕ್ವಶನ್ ಮಾಡಿತ್ತು. ನೀವು ಗಂಗಾವಳಿ ಬ್ರಿಡ್ಜ್ ಮತ್ತು ಕೆರವಳಿ ಬ್ರಿಡ್ಜನ್ನು ಇಲ್ಲೇ ಬಿಡ್ತೀರಾ ಅಥವಾ ನೀವು ಮುಂದುವರಿಸ್ತೀರಾ ಅಂತ. ಇವತ್ತು ತಮಗೂ ನೆನಪಿದೆ, ತಮ್ಮ ವಾಹಿನಿಯಲ್ಲೂ ಇದು ಬಂದಿದೆ. ನೀವು ಲೈವ್ ಆಗಿ ನನ್ನನ್ನು ಪ್ರಶ್ನೆ ಕೇಳಿದ್ರಿ, ಆಗ ಒಂದು ಉತ್ತರ ಕೊಟ್ಟಿದ್ದೆ ನಾನು. ಇವತ್ತು ನಾನು ಆರ್ ಕನ್ನಡದವರಿಗೆ ತಮಗೊಂದು ಅಭಿಮಾನದಿಂದ ಹೇಳ್ತೇನೆ, ನೇರವಾಗಿ ನನಗೆ ಈ ಕ್ವಶನನ್ನು ಏನು ತಮ್ಮಲ್ಲಿ ಒಂದು ಆ ಜಟಾಪಟಿನೋ ಏನೋ ಅಂತಾರೆ ತಮ್ಮಲ್ಲಿ, ಅಂದರೆ ನೇರವಾಗಿ ಅವರನ್ನು ನಮ್ಮನ್ನು ಅದನ್ನು ಕೇಳಿ ನಾನು ಅದಕ್ಕೆ ಸಿದ್ಧ. ಆದರೂ ಸಹ ಇಂಥ ಒಂದು ಗವರ್ಮೆಂಟ್ನಲ್ಲಿ ಅದನ್ನು 19 ಕೋಟಿ ಎಡಿಷ್ನಲ್ ಅಮೌಂಟ್ ಕೊಟ್ಟು ಆ ಪ್ಯಾಕೇಜಿಗೆ 19,63,00,000 ಕೆಲಸವನ್ನು ನಾನು ಪ್ರಾಮಿಸ್ ಮಾಡಿದ್ದೇನೆ. ಮಾರ್ಚ್ ಒಳಗೆ ಬ್ರಿಡ್ಜನ್ನು ಮುಗಿಸ್ತೇನೆ ಅಂತ. ಸೂಪರ್ 3ಗೆ ಧನ್ಯವಾದ ಹೇಳಿದ ಜನ. ಸ್ಥಳೀಯರು ಸೇತುವೆ ಕಾಮಗಾರಿ ಆರಂಭಿಸುವಂತೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನ ಆಗಿರಲಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದಮೇಲೆ ಮತ್ತೆ ಸೇತುವೆ ಕಾಮಗಾರಿ ಆರಂಭ ಆಗಿರೋದಕ್ಕೆ ಜನರು ಧನ್ಯವಾದ ತಿಳಿಸಿದ್ರು. ರಿಪಬ್ಲಿಕ್ ಕನ್ನಡ ಚಾನೆಲ್ ಅವರು ಬಂದು ನಮ್ಮದು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರ ಜೊತೆಗೆ ನಮ್ಮದು ಏನೇನು ಪ್ರಾಬ್ಲಮ್ ಇದೆ ಅವರು ಫಸ್ಟ್ ಕೇಳಿ ನಿಮ್ಮ ಬ್ರಿಡ್ಜ್ಗೆ ನಾವು ಒಂದು ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಧೈರ್ಯ ಕೊಟ್ಟು ಅವರು ಹೋಗಿದ್ದರು. ಆಮೇಲೆ ಸುದ್ದಿ ಪ್ರಸಾರದಲ್ಲಿ ಆದಷ್ಟು ಅವರ ಪ್ರಯತ್ನ ನಮಗೆ ಇವತ್ತು ಸಕ್ಸಸ್ ಸಿಕ್ಕಿದಂಗೆ 100% ಸಕ್ಸಸ್ ಸಿಕ್ಕಿದೆ. ಮತ್ತು ಈ ರಿಪಬ್ಲಿಕ್ ಕನ್ನಡ ಚಾನಲಿಗೆ ನಮ್ಮದು ಊರಿಂದ ನನ್ನ ಕಡೆಯಿಂದ ಆದಷ್ಟು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸೇತುವೆ ಹಲವಾರು ವರ್ಷಗಳ ಒಂದು ಕನಸಾಗಿದೆ. ಈ ಆರ್ ಕನ್ನಡ ಅವರ ಸುದ್ದಿಯ ಒಂದು ಇದರಿಂದ ಈಗ ಒಂದು ಈ ಸೇತುವೆ ಕಾರ್ಯ ಆರಂಭವಾಗಿದೆ. ಆದಷ್ಟು ಬೇಗ ಈ ಸೇತುವೆ ಕಾರ್ಯ ಆರಂಭವಾಗಿ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಈ ಕೆಲಸವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ನಮ್ಮ ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ. ಒಟ್ಟಿನಲ್ಲಿ ಕೆರವಡಿ ಮತ್ತು ಉಳಗ ಸಂಪರ್ಕಿಸುವ ಸೇತುವೆ ಕಾಮಗಾರಿ ಮತ್ತೆ ಆರಂಭಿಸಲಾಗಿದೆ. ಆದಷ್ಟು ಬೇಗ ಈ ಕಾಮಗಾರಿ ಪೂರ್ಣಗೊಂಡು ಜನರಿಗೆ ಅನುಕೂಲ ಆಗಲಿದೆ. ಇದು ಸೂಪರ್ 3ಯ ಮತ್ತೊಂದು ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಕಿಶನ್ ಗುರುವ ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಓಕೆ ನೋಡಿ, ಇದು ನಿರಂತರವಾಗಿ ನಾವು ಸುದ್ದಿ ಸೆಪ್ಟೆಂಬರ್ 25, 2024 ಅದನ್ನು ಅಲ್ಲಿ ಶಾಸಕರೇ ಹೇಳಿದರು ಯಾವ ಥರ ನಾವು ಫಾಲೋ ಅಪ್ ಮಾಡ್ತೀವಿ ಅಂತೇಳಿ. ಎಸ್ ವೀಕ್ಷಕರು, ನಾವಿರೋದು ಈಗ ಈ ಸೇತುವೆ ನಿರ್ಮಾಣ ಆಗಿರೋದ್ರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಏನು ಲಾಭ ಮತ್ತೊಂದು ಅಂತಲ್ಲ, ನಮ್ಮ ಜನರಿಗೆ ಲಾಭ ಆಗುತ್ತೆ ಅಂತೇಳಿ. ಆಮೇಲೆ ಆ ಪ್ರಶ್ನೆಯನ್ನು ನಾನು ಅದೇ ಪದೇ ಕೇಳ್ತಾ ಇದ್ದೀನಿ, ಏನು ರೀ ಮೀಡಿಯಾದವರು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ, ನೀವು ಯಾಕೆ ಮಾಡಲ್ಲ ಅಂತ ನಾನು ಕೇಳೋದು. ಓಟ್ ಹಾಕಿದವ್ರು ನೀವು, ನಾವು ಆಮೇಲೆ ಬರ್ತೀವಿ. ನೀವು ನಮ್ಮನ್ನು ಪ್ರಶ್ನೆ ಮಾಡೋದು ಭಾಳ ಕಡಿಮೆ ಆಗುತ್ತೆ. ಯಾಕೆಂದರೆ ನಮಗೆ ಅದನ್ನು ಮಾಡಬೇಕು ಅಂತೇನಿಲ್ಲ. ಮಾಡಬೇಕಾದವರು ಅಲ್ಲಿಯ ಜನಪ್ರತಿನಿಧಿಗಳು, ಅಲ್ಲಿ ಏನು ಗ್ರಾಮ ಸಭೆ ಮೀಟಿಂಗು ಹೋಗಬೇಕು, ಕೇಳಬೇಕು ಏನು ಅಂತೇಳಿ. ಭಯ ಇರಬೇಕು ಅವ್ರಿಗೆ. 2 ರೀತಿಯಲ್ಲಿರುತ್ತೆ, ಒಂದು ಶಾಂತಿಯಿಂದ, ಒಂದು ಕ್ರಾಂತಿಯಿಂದ. 2 ಮಾಡ್ತೀವಿ ನಾವು. ಶಾಂತಿ ಕ್ರಾಂತಿ, ರವಿಚಂದ್ರನ್ ಪಿಕ್ಚರ್ ಅಲ್ಲ, ಶಾಂತಿ ಕ್ರಾಂತಿ. ನಾನು ಹೇಳಿದ್ನಲ್ಲ, ಬುದ್ಧ ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿ. ಅಂಬೇಡ್ಕರ್ದು ಒಂದು ಬೇರೆ ರೀತಿಯ ಹೋರಾಟ. ಅಂದರೆ ನಾನು ಹೇಳಿದ್ದು ಬುದ್ಧ, ಬಸವ, ಗಾಂಧೀಜಿ ಇವ್ರದ್ದೊಂದು ಶಾಂತಿಯ ರೀತಿಯಲ್ಲಿ. ಮತ್ತೊಂದು ಕಡೆ ಭಗತ್ ಸಿಂಗ್, ಆಜಾದ್, ಸುಭಾಷ್ ಚಂದ್ರ ಬೋಸ್ ಅವರು ಕ್ರಾಂತಿ ರೀತಿಯಲ್ಲಿ. ಅಂಬೇಡ್ಕರ್ ಅವ್ರದ್ದು ಏನು
ಬೆಂಕಿಯಲ್ಲಿ ಬೆಂದು ಮೇಲಕ್ಕೆ ಬರೋದು. ಆ ರೀತಿ ಎಲ್ಲ ರೀತಿಯ ನಾಯಕರುಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ಈಗ ಕೆಲವು ದೃಶ್ಯಾವಳಿಗಳು ನೋಡಿ, ಒಂದೊಂದೇ ದೃಶ್ಯಾವಳಿ ತೋರಿಸ್ತೀನಿ ಏನಾಯಿತು, ಏನಾಗ್ತಾ ಇದೆ. ಓಕೆ, ಅರ್ಧಕ್ಕೆ ನಿಂತಿದ್ದ ಸೇತುವೆ ಕಾಮಗಾರಿ ಮತ್ತೆ ಆರಂಭ ಶುರುವಾಗಿದೆ ನೋಡಿ. ಅರ್ಧಕ್ಕೆ ನಿಂತೋಗಿತ್ತು. ಫ್ಲೈಓವರ್ ನಿರ್ಮಾಣಕ್ಕೆ 19 ಕೋಟಿ ರೂಪಾಯಿ ರಿಲೀಸ್, 19 ಕೋಟಿ ರೂಪಾಯಿ ಒಂದು ಕಾರ್ಯಕ್ರಮದ ಮುಖಾಂತರ. ಹಾಗಿದ್ದರೆ ಅದು ರಿಲೀಸ್ ಆಗ್ತಾ ಇರಲಿಲ್ಲ, ಆಗ್ತಿತ್ತು. ಆಗುವಾಗ ಅಲ್ಲಿ ಈಗಿದ್ದವರು ಇರ್ತಿರ್ಲಿಲ್ಲ. ಕುಂಭಮೇಳದ ಥರ 144 ವರ್ಷದ ಹಿಂದೆ ಕುಂಭಮೇಳ ಆಯ್ತಲ್ಲ, ಹಾಗೆ ಇರಲಿಲ್ಲವಂತೆ ಕೆಲವರು. ಹಾಗೇನೆ ಅದಾದಾಗ ಯಾವತ್ತೊಂದು ಕಾರ್ಯಕ್ರಮ ಮಾಡಿದ್ರು, ಇದು ಬೇಗ ಆಯಿತು ಅಂತ. ಕಾರವಾರದ ಕೆರವಡಿ ಉಳಗ ಗ್ರಾಮದ ಕಾಳಿ ನದಿಗೆ ಸೇತುವೆ. ಕಾಳಿ ನದಿ ಇದು. ಸೂಪರ್ 3 ವರದಿಯಿಂದ ರಾಜ್ಯ ಸರ್ಕಾರ ಅಲರ್ಟ್ ಆಗುತ್ತೆ. ಸೇತುವೆ ಕಾಮಗಾರಿಗೆ ಬರೋಬ್ಬರಿ 19 ಕೋಟಿ ರೂಪಾಯಿ ರಿಲೀಸ್ ಆಗುತ್ತೆ. ರಿಲೀಸ್ ಆದ ನಂತರ ಕೆಲಸ ಮಾಡಿಸೋ ಕೆಲಸ ನಮಗೂ ಗೊತ್ತಿದೆ, ಅದು ಮಾಡ್ತಾರೆ. 6 ತಿಂಗಳೊಳಗೆ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳೋ ಭರವಸೆ. ಈ ಸೇತುವೆ ಕಾಮಗಾರಿ ಆದ ನಂತರ ಪಟಾಕಿ, ಬಾಳೆದಿಂಡು, ಆಮೇಲೆ ಡಮ್ 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 ಎಲ್ಲ ಮ್ಯೂಸಿಕ್ ಎಲ್ಲ ಹಾಕಿ ನಾವು ಅಲ್ಲಿ ಓಪನಿಂಗ್ ಎಲ್ಲ ಮಾಡಲಿಕ್ಕಿದೆ. ಓಕೆ, ನಮ್ಮ ರಿಪೋರ್ಟರ್ ಇದ್ದಾರೆ ಈಗ, ಶೇಷಗಿರಿ ನಮ್ಮೊಂದಿಗಿದ್ದಾರೆ. ಕಿಶನ್ ಅಲ್ಲಿ ಕ್ಯಾಮ್ರಾಮನ್. ಶೇಷಗಿರಿ, ಇದೊಂದು ರೀತಿಯಲ್ಲಿ ನಿಮಗೂ ಕೂಡ ಅಷ್ಟೇ, ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಒಂದು ಕೆಲಸ ಆಗುವಂತೆ ಅನಿಸುತ್ತೆ. ನಾನು ಮೊನ್ನೆ ಕೂಡ ಯಾರು ಕೇಳ್ತಾ ಇದ್ದೆ, ಇದೊಂದು ಕಂಪ್ಲೀಟ್ ಆದ ನಂತರ ಅದೊಂದು ಓಪನಿಂಗ್ ಕೂಡ ಭಾಳ ಅದ್ಭುತವಾಗಿ ಆಗಬೇಕು. ಐಡಿಯಾ ಕೊಡ್ತೀನಿ, ಹಿಂಗೆ ಮಾಡಬೇಕು ಓಪನಿಂಗ್ ಕಾರ್ಯಕ್ರಮ ಕೂಡ. ಬಟ್ ಯಾವತ್ತಾದರೂ ನೀವು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ, ಒಂದು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ, ನಿಮ್ಮ ಮಕ್ಕಳು ಹೋಗ್ತಿರ್ಬೇಕಾದ್ರೆ ಅನಿಸುತ್ತೆ, ನಮ್ಮಪ್ಪ ಇದಕ್ಕೆ ಈ ಏನು ಕಾಮಗಾರಿ ಆಗೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಒಂದು ಅನಿಸೋದಿದೆಯಲ್ಲ, ಅಥವಾ ನಿಮಗೆ ಅನಿಸೋದಿದೆಯಲ್ಲ, ಅದೊಂದು ಗ್ರೇಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಯಾವ ಥರ ನಡೀತು, ನಮ್ಮ ಫೋರ್ಸ್ ಯಾವ ಥರ ಇತ್ತು, ಆಮೇಲೆ ಮಂಕಳ ವೈದ್ಯರು ಕೂಡ ಅದಕ್ಕೆ ಸತೀಶ್ ಸೈಲ್ ಅವರೆಲ್ಲ ಏನು ಸ್ಪಂದಿಸಿದ ರೀತಿಗಳು, ಪ್ಲೀಸ್ ನಮಗೆ ಅದನ್ನು ಹೇಳ್ತಾ ಹೋಗಿ. ಖಂಡಿತವಾಗಿ ಜಯಪ್ರಕಾಶ್, ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಉಳಗ ಮತ್ತು ಕೆರಡುವನ್ನು ಸಂಪರ್ಕಿಸುವಂಥ ಸೇತುವೆ ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿತ್ತು. ಅಂದರೆ 2014ರಿಂದ 18 ಸಂದರ್ಭದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂಜೂರಿಯಾಗಿತ್ತು. ಇದಕ್ಕೆ 25 ಕೋಟಿ ರೂಪಾಯಿ ಕೂಡ ಬಿಡುಗಡೆ ಆಗಿತ್ತು. ಆದರೆ ನಂತರ ಬಂದ BJP ಸರ್ಕಾರದ ಅವಧಿಯಲ್ಲಿ ಯಾವುದೇ ಪ್ರಕ್ರಿಯೆ ಕೂಡ ನಡೆದಿರಲಿಲ್ಲ. ಹೀಗಾಗಿ ಸೇತುವೆ ಅರ್ಧಕ್ಕೆ ನಿಂತು ಜನಸಾಮಾನ್ಯರ ಪರದಾಟ ಕೂಡ ಮುಂದುವರೆದ ಅಂತ ಹೇಳ್ಬೋದು. ಈ ಬಗ್ಗೆ ರಿಪಬ್ಲಿಕ್ ವಾಹಿನಿ ಕೂಡ ಈ ಸೇತುವೆ ಬಗ್ಗೆ ಮತ್ತು ಅಲ್ಲಿನ ಜನರು ಪಡುತ್ತಿರುವ ಸಂಕಷ್ಟಗಳ ಬಗ್ಗೆ ನಾವು ಸುದ್ದಿ ಕೂಡ ಮಾಡಿದ್ವಿ. ಸೂಪರ್ 3 ಮೂಲಕ ವಿಸ್ತೃತ ವರದಿಯನ್ನು ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸಿ, ಆದರೆ ಅದೇ ರೀತಿ ಕೂಡ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಆಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಂಕಾಳ ವೈದ್ಯರ ಗಮನಕ್ಕೆ ಕೂಡ ತಂದಿದ್ವಿ. ಇದಾದ ಬಳಿಕ ಸರ್ಕಾರದಿಂದ ಆ ಸಂದರ್ಭದಲ್ಲಿ ಸತೀಶ್ ಅವರು ಒಂದು ಮಾತು ಹೇಳಿದರು, ಇನ್ನು 1 ವರ್ಷದ ಬಳಿಕ ನಿಮ್ಮ ರಿಪಬ್ಲಿಕ್ ವಾಹಿನಿಯ ಪ್ರಶ್ನೆಗೆ ನಾವು 1 ವರ್ಷದೊಳಗೆ ಸೇತುವೆಯನ್ನು ಮಾಡಿಕೊಡುತ್ತೇವೆ ಎಂಬ ಭರವಸೆ ನೀಡಿದರು. ನಾವು ಕೂಡ ಅದರ ಬಗ್ಗೆ ಫಾಲೋಅಪ್ ಕೂಡ ಮಾಡ್ತಾ ಇದ್ವಿ, ಸ್ಥಳೀಯ ಜನರನ್ನು ಕೂಡ ವಿಚಾರಿಸ್ತಾ ಇದ್ವಿ. ನಮ್ಮ ಸುದ್ದಿ ಬಂದಾದ ಮೇಲೆ ಮತ್ತೆ ಸರ್ಕಾರದಿಂದ ಸತೀಶ್ ಅವರು ಶ್ರಮಪಟ್ಟು ಮತ್ತು 19 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿದ್ದಾರೆ. ಮತ್ತು ಈ ಹಿಂದೆ ಮಾಡಿದಂಥ DRN ಇನ್ಫ್ರಾ ಕಂಪನಿ ಕೂಡ ಅವರಿಂದನೇ ಕೆಲಸ ಕೂಡ ಆರಂಭವಾಗಿದೆ. ಹೀಗಾಗಿ ನಾವು ಕೂಡ ಹೆಮ್ಮೆ ಪಟ್ಕೊಳ್ಬೇಕು ಮತ್ತು ಅಲ್ಲಿನ ಜನ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವಾಹಿನಿಯ ಸಪೋರ್ಟ್ ಸಿಕ್ಕಿದ ಬಳಿಕ ಈ ಕಾಮಗಾರಿ ಆರಂಭವಾಗಿದೆ. ಹೀಗಾಗಿ ತುಂಬ ಖುಷಿ ಆಗ್ತಿದೆ, ಅಭಿನಂದನೆ ಕೂಡ ಸಲ್ಲಿಸ್ತಾ ಇರುವಂಥದ್ದು. ಮತ್ತು ಈಗ ಇನ್ನು ಕೆಲವೇ ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸೇತುವೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸುವೆಂಬ ಅಭಿಪ್ರಾಯವನ್ನು ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಒಂದು ವರದಿಯ ಮೂಲಕ ಈ ಒಂದು ಸೇತುವೆ ಕಾಮಗಾರಿ ಮತ್ತೆ ಆರಂಭವಾಗಿರೋದು ಜನರಿಗೂ ಕೂಡ ಖುಷಿಯಾಗಿದೆ, ನಮಗೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈಗಾಗಲೇ ಕಾಮಗಾರಿಯನ್ನು ಆರಂಭವಾಗಿದೆ. ಅಂದರೆ ಬಹಳ ಪ್ರಮುಖವಾಗಿ ಉಳಗ ಮತ್ತು ಕೆರವಡಿ ಭಾಗದ ನಾಗರಿಕರು, ಸುತ್ತಮುತ್ತಲ ಗ್ರಾಮಗಳ ನಾಗರಿಕರು ಅಂದರೆ ತುಂಬ ತೊಂದರೆ ಅನುಭವಿಸೋದ್ರಲ್ಲೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಉಳಗ ಕಾಲೇಜಿಗೆ ಬರಬೇಕಂತ ಹೇಳಿದ್ರೆ ಬಾರ್ಜಿ ಮೂಲಕ ಬರಬೇಕು. ಈ ಹಿಂದೆ ಕೂಡ ಒಮ್ಮೆ ದೋಣಿ ಕೂಡ ಪಲ್ಟಿಯಾಗಿ 7 ಜನ ಸಾವನ್ನಪ್ಪಿದ್ರು. ಇದೇ ಕಾರಣಕ್ಕಾಗಿ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ಜನ ಪಡುತ್ತಿರುವ ಕಷ್ಟ ಅಂದರೆ ಕಾಳಿ ನದಿಯಲ್ಲಿ ಪ್ರವಾಹ ಉಂಟಾಗಿ ಜನ ಕೂಡ ತೊಂದರೆ ಅನುಭವಿಸ್ತಾರೆ. ಅಲ್ಲಿ ಜನ ಕೂಡ ಆ ಕಡೆ ಈ ಕಡೆ ಹೋಗದಿದ್ದ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಈ ಕಾರಣಕ್ಕಾಗಿ ಸೇತುವೆ ಅಗತ್ಯತೆ ಕೂಡ ಇತ್ತು. ಹೀಗಾಗಿ ಸೇತುವೆ ಕಾಮಗಾರಿ ಆರಂಭಿಸುವ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡಿದ್ವಿ. ಇದೀಗ ಫಲ ಸಿಕ್ಕಿದೆ, ಕಾಮಗಾರಿ ಆರಂಭವಾಗಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಸೇತುವೆ ಪೂರ್ಣಗೊಳ್ಳಲಿದೆ. ಹೀಗಾಗಿ ಜನ ಕೂಡ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜಯಪ್ರಕಾಶ್, ಈಗ ಒಂದು ಬ್ರೇಕ್ ಆದ ನಂತರ ಸೂಪರ್ 3 ಮುಂದುವರಿಯುತ್ತೆ.